ಹೆಬ್ರಿ ತಾಲೂಕು ಪಂಚಾಯತ್ ಅಧೀನದಲ್ಲಿರುವ ಎಸ್ಎಲ್ಆರ್ಎಂ ಘಟಕದಲ್ಲಿ ನಡೆದ ಬೆಂಕಿ ಅವಘಡದ ಕುರಿತು ಸ್ಥಳೀಯರು ಸಂಶಯವನ್ನ ವ್ಯಕ್ತಪಡಿಸಿದ್ದಾರೆ. ಫೆಬ್ರವರಿ 14ರಂದು ಇಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಅಪಾರ ಪ್ರಮಾಣದ ಯಂತ್ರೋಪಕರಣಗಳು ಸುಟ್ಟು ಭಾರಿ ನಷ್ಟ ಉಂಟಾಗಿತ್ತು. ಇದು ನಿಜಕ್ಕೂ ಆಕಸ್ಮಿಕವೇ ಅಥವಾ ಇದರ ಹಿಂದೆ ಕಾಣದ ಕೈಗಳು ಇವೆ ಅನ್ನೋ ಬಗ್ಗೆ ಸ್ಥಳೀಯರು ಸಂಶಯ ವ್ಯಕ್ತಪಡಿಸಿದ್ದಾರೆ. ಅಂದಹಾಗೆ ಕಳೆದ ಸುಮಾರು 7 ತಿಂಗಳಿಂದ ಘಟಕದಲ್ಲಿ ಕಸ ವಿಲೇವಾರಿ ಸಮರ್ಪಕವಾಗಿ ನಡೀತಲೇ ಇರಲಿಲ್ಲ. ಹೀಗಿರುವಾಗ ಶಾರ್ಟ್ ಸರ್ಕ್ಯೂಟ್ ಸಂಭವಿಸುವ ಸಾಧ್ಯತೆ ಕಡಿಮೆ. ಯಾರಾದರೂ ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚಿರುವ ಸಾಧ್ಯತೆ ಇದೆ ಅನ್ನೋ ಬಗ್ಗೆ ಪಿಸು ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿವೆ. ಈ ಹಿನ್ನೆಲೆಯಲ್ಲಿ ಘಟನೆ ಕುರಿತು ಸಮಗ್ರ ಮತ್ತು ಪಾರದರ್ಶಕ ತನಿಖೆ ನಡೆಸಿ ತಪ್ಪಿತಸ್ಥರನ್ನ ಪತ್ತೆ ಹಚ್ಚಿ ಕಾನೂನು ಕ್ರಮ ಜರುಗಿಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಅಲ್ಲದೆ ಉಂಟಾದ ನಷ್ಟದ ಮೊತ್ತವನ್ನ ಸಂಬಂಧಪಟ್ಟವರಿಂದಲೇ ವಸೂಲಿ ಮಾಡುವಂತೆ ಇಲ್ಲಿಯ ನಾಗರಿಕರು ಒತ್ತಾಯಿಸಿದ್ದಾರೆ. ಇದಲ್ಲದೆ ಹೆಬ್ರಿ ತಾಲೂಕಿನಲ್ಲಿ ಅಗ್ನಿ ಅವಘಡಗಳು ಸಂಭವಿಸಿದಾಗ ಇತರೆ ತಾಲೂಕುಗಳ ಅಗ್ನಿಶಾಮಕ ದಳವನ್ನ ಕರೆಸಿಕೊಳ್ಬೇಕಾದ ಪರಿಸ್ಥಿತಿ ಇದೆ. ಅವರು ತಲುಪುವಷ್ಟರಲ್ಲಿ ಹೆಚ್ಚಿನ ಹಾನಿ ಸಂಭವಿಸ್ತಾ ಇದೆ ಅಂತ ಸಾರ್ವಜನಿಕರು ತಿಳಿಸಿದ್ದಾರೆ. ಆದ್ರಿಂದ ಹೆಬ್ರಿ ತಾಲೂಕಿನಲ್ಲಿ ಶಾಶ್ವತ ಅಗ್ನಿಶಾಮಕ ಕೇಂದ್ರವನ್ನ ತಕ್ಷಣ ಸ್ಥಾಪಿಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಜೊತೆಗೆ ಇಂದು ಎಸ್ಪಿ ಅವರನ್ನ ಭೇಟಿ ಮಾಡಿರುವ ಸಾರ್ವಜನಿಕರು ಸಮಗ್ರ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಲೋಕಾಯುಕ್ತ ಮತ್ತು ಜಿಲ್ಲಾಧಿಕಾರಿಗಳಿಗೂ ಮನವಿ ಸಲ್ಲಿಸಿ ತನಿಖೆಗೆ ಒತ್ತಾಯಿಸ್ತೀವಿ ಅಂತ ಸ್ಥಳೀಯರು ತಿಳಿಸಿದ್ದಾರೆ. ತಾಲೂಕಿನ ಎಂಆರ್ಎಫ್ ಘಟಕ ತ್ಯಾಜ್ಯ ಕಸ ವಿಲೇರಿ ಘಟಕಕ್ಕೆ ಮೊನ್ನೆ ತಾನೇ ಬೆಂಕಿ ಬಿದ್ದು ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ. ಇದು ಸಾರ್ವಜನಿಕರ ಹಣ. ಈ ಹಣ ವ್ಯರ್ಥ ಆಗದೇ ಇದ್ದಲ್ಲಿ ಇದು ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕಂತ ಹೇಳಿ ಇವತ್ತಿನ ದಿನ ಉಡುಪಿಗೆ ಬಂದು ಲೋಕಾಯುಕ್ತ ಹಾಗೂ SP DC ಅವರಿಗೆ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ. ಯಾಕಂತ ಹೇಳಿದರೆ ಇದಕ್ಕೆ ಒಂದು ಸ್ಕ್ಯಾಮ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ 6-7 ತಿಂಗಳಿಂದ ತ್ಯಾಜ್ಯ ಘಟಕ ಒಂದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದೆ ಬೀಗ ಹಾಕಿದ್ದಾರೆ. ಈಗ ಏಕಾಏಕಿ ಬೆಂಕಿ ಬಿದ್ದಿದೆ ಅಂತ ಹೇಳಿದ್ರೆ ಸಾರ್ವಜನಿಕ ವಲಯದಲ್ಲಿ ಒಂದು ಸಂಶಯ ಮೂಡ್ತಾ ಇದೆ. ಯಾಕೆ ಮೊನ್ನೆ ತಾನೇ ಬೆಳುವೆ ಗ್ರಾಮ ಪಂಚಾಯತಿಯಲ್ಲಿ ಬೆಂಕಿ ಬಿದ್ದಿದೆ, 1 ವಾರವಾಗಿಲ್ಲ. ಹೆಬ್ರಿಯಲ್ಲಿ ಬೆಂಕಿ ಬಿದ್ದಿದೆ ಅಂತ ಹೇಳಿದ್ರೆ ಬಹಳ ಒಂದು ಸಂಶಯ. ಯಾಕಂದರೆ ಇದೆಲ್ಲ ಒಂದು ರೀತಿಯ ಗುತ್ತಿಗೆದಾರರು ಹಾಗೂ ಜನಪ್ರತಿನಿಧಿ ಅಧಿಕಾರಿಗಳ ವಿರುದ್ಧನೇ ನಾವು ಸಂಶಯ ವ್ಯಕ್ತಪಡಿಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಒಂದು ನೋವಿನ ಸಂಗತಿ, ಲಕ್ಷಾಂತರ ರೂಪಾಯಿ ಮಿಷನರಿ ಯಂತ್ರಗಳು ಸುಟ್ಟು ಹೋಗಿದೆ, ಒಂದು ಬಿಲ್ಡಿಂಗೇ ಸುಟ್ಟು ಭಸ್ಮ ಆಗಿದೆ. ಅಗ್ನಿಶಾಮಕ ದಳ ನಮ್ಮ ಕಾರ್ಕಳದಿಂದ ಬರಬೇಕು. ಹೆಬ್ರಿಯಲ್ಲಿ ಅಗ್ನಿಶಾಮಕ ದಳ ಇಲ್ಲ. ಅದು ಬರುವ 1 ಗಂಟೆ ವಿಳಂಬವಾಗಿದ್ದರಿಂದ ಸಾಕಷ್ಟು ನಷ್ಟಗಳು ಆಗಿದೆ ಅಂತ ಈ ಮೂಲಕ ನಾನು ಹೇಳ್ತೀನಿ. ವೃತ್ತಿಪರ ನಾಗರಿಕ ಸೇವಾ ಸಮಿತಿ ಕಾರ್ಕಳ ಹೆಬ್ರಿ ಅಧ್ಯಕ್ಷ ನಾವು. ಅದರಲ್ಲಿ ನಾವು ಹೋರಾಟ ಅಂದರೆ ಪ್ರಗತಿಪರ ಸೇವಾ ಸಮಿತಿ ಅಂತ ಹೇಳಿದರೆ ಜನರಿಗೆ ಅನ್ಯಾಯ ಆಗುವ ಜನರಿಗೆ ಬೇಕಾದ ಸವಲತ್ತುಗಳನ್ನು ತೆಗೆಸಿಕೊಡುವಂಥದ್ದು, ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿಕೊಡುವಂಥದ್ದು. ಇದು ನನಗೆ ಭಾಳ ನೋವು ತಂದಿದೆ. 2-3 ಕೋಟಿ ಮೇಲಿದು ಸುತ್ತದು. 3 ಕೋಟಿ ಮೇಲಿದು ಸುತ್ತಂದರೆ ಸರ್ಕಾರಕ್ಕೆ ಲಾಸ್ ಅಲ್ಲೋ. ಮತ್ತು ತ್ಯಾಜ್ಯ ಬೇರೆ, ಇದು ಬಿಲ್ಡಿಂಗ್ ಇದಕ್ಕೆ ಅಷ್ಟು ಖರ್ಚು ಮಾಡಿದ್ದಾರೆ, ಅಷ್ಟು ಸುಟ್ಟೋಗಿದೆ. ನಾವು ಹೇಳುವುದು ಅದನ್ನು ಸರಿಯಾಗಿ ಎನ್ಕ್ವೈರಿ ಮಾಡಿ ಆ ತಪ್ಪಿಸ್ತರ ಮೇಲೆ ಕ್ರಮ ತಗೊಳ್ಬೇಕು. ಯಾಕೆ ಹೇಳಿದರೆ ಬೆಂಕಿ ಶಾರ್ಟ್ ಇದು ಬಿಡಲಿಕ್ಕೆ ಅಸಾಧ್ಯ ಅನ್ನಳಿ ಉಂಟು ನನ್ನ ಮನಸ್ಸಿನಲ್ಲಿ. ಅದು ಆ ಮಿಷನ್ಗಳೆಲ್ಲ ಸರಿಯಾಗಿ ವರ್ಕ್ ಮಾಡದೇ ಇರಲಿಕ್ಕೆ ಹೋಗಿ ಇವರು ಇನ್ಸೂರ್ ಪಾಸ್ ಮಾಡಲಿಕ್ಕೆ ಈಗ ಮಾಡೋದನ್ನಲ್ಲಿ ನಮ್ಮ ಮನಸ್ಸಿನಲ್ಲಿ ಎನ್ಕ್ವೈರಿ, ಅದು ಏನಿದ್ರು ಎನ್ಕ್ವೈರಿ ಆಗಬೇಕು. ನಾವು ಹೇಳುವುದು ಸರ್ಕಾರ ಎನ್ಕ್ವೈರಿ ಮಾಡಿಸ್ಬೇಕು, ಅಲ್ಲದೆ ಯಾರು ತಪ್ಪಿಸ್ತರ ಮೇಲೆ ಕ್ರಮ ತಗೊಳ್ಬೇಕು ಅಂತ ನಾವು ಹೇಳುವುದು.